ಯಾರ ಈಕ್ವಲ್ ಕೆಪಾಸಿಟಿ ಪ್ಲೇಯರು ಮಣ್ಣು ಮಸಿ ಅವೆಲ್ಲ ಏನೂ ಇಲ್ಲ. ರೆಸ್ಟಿಂಗ್ ಟೀಮು ಕೊಡ್ತಾರೆ. ಅದರಲ್ಲೂ ಇಬ್ಬರು ಬೇಕಾದರೂ 6 ಓವರ್ ಇತ್ತು ಅಂದರೆ ಒಬ್ಬ ಆಡಿ, ಯಾಕಂದರೆ ನೆಕ್ಸ್ಟ್ ಮ್ಯಾಚ್ ಅವ್ರದ್ದು ಕೂಡ ಇರ್ಬೋದು. 3 ಓವರ್ ಇನ್ನೂ ಒಬ್ಬ ಮಾಡಿ, ಇನ್ನೊಂದು 3 ಓವರ್ ಇನ್ನೊಬ್ಬರು ಕೂಡ ಮಾಡ್ಬೋದು. ಆಯಿತಾ, ಅದು ಒಂದು. ಮತ್ತು ಅಂಪೈರ್ಶಿಪ್ ಮಾಡಬೇಕಾಗಿರೋರು ಬಿಡ್ಡಿಂಗ್ ಎಲ್ಲ ಆದಮೇಲೆ ಅವ್ರವ್ರ ಗ್ರೂಪಲ್ಲಿ ಮಾಡಿಕೊಂಡು ಒಂದು 2 ದಿವಸ ಕೊಡಿ. ಅದು ಅಂಪೈರ್ಶಿಪ್ಪು ಹೆಂಗೆ ಅಂತಂದರೆ, ನೀವು ಮಾಡ್ತೀರ, ಯಾರೇನು ಮೋಸ ಮಾಡಬೇಕು ಅಂತ ಏನು ಆಡಲ್ಲ, ಏನು ಇಂಟೆನ್ಷನ್ನು ಕೂಡ ಇರಲ್ಲ. ಕೆಲವೊಂದು ಅಂಪೈರ್ಸು ಕೂಡ ಮಾಡಬೇಕಾಗಿರೋರು ಅದೇನು ರೆಗ್ಯುಲೇಷನ್ಸ್ ಇದೆಯಲ್ಲ ಅದು ಓದ್ಕೊಂಬನ್ರಿ. ಇಲ್ಲಿ ಪ್ಲೇಯರ್ಸು ಅಷ್ಟೇ, ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಆಡ್ರಿ. ಈಗ ಏನು ಕ್ರೂಷಲ್ ಮೂಮೆಂಟಲ್ಲಿ ಆಗ್ಬೋದು, ಒಂದು ಆ ಕಡೆ ಹೋಗ್ಬೋದು, ಇಂದ ಈ ಕಡೆ ಬರ್ಬೋದು, ಅದು ಆಗ್ತವೆ. ಅದು ಇಬ್ಬರು ಕೂಡ ಸಮಾನವಾಗಿ ಮ್ಯಾನೇಜ್ ಮಾಡಬೇಕು. ಇವತ್ತು ನಾವು 3 ಅದೇ ಎಷ್ಟು 6 ವಾರದಲ್ಲಿ 3 ವಾರ ಕಂಪಲ್ಸರಿ ಬರಬೇಕು. 2 ಮ್ಯಾಚ್ ಕಂಪ್ಲೀಟ್ ಮಾಡಬೇಕು. ಈ ವಾರಕ್ಕೆ 3 ವಾರ ಆಗುತ್ತೆ. 2 ವಾರ ಇದು 2ನೇ ವಾರ. ಅದೊಂದಿದೆ, ಅದು ಹೇಳ್ತೀವಿ. ಇನ್ನೂ ಡಿಸೈಡ್ ಮಾಡಿ. 15ನೇ ತಾರೀಕು ಇರೋದು, ಸೆಪ್ಟೆಂಬರ್ 15ನೇ ತಾರೀಕು ಇರೋದು. ಅದ್ರ ಹಿಂದಿನ ವಾರದವರು ಕನ್ಸಿಡರ್ ಮಾಡಿದ್ರು. ಇದು 2ನೇ ವಾರ. ಇನ್ನು ಇದು ಬಿಟ್ಟು ಇನ್ನೂ 4 ವಾರ ಇದೆ. ಮೀಟಿಂಗ್ ಮುಂಚೆನೇ ಹೇಳಬೇಕು. ನಾನು ಅದನ್ನು ಹೇಳ್ತೀನಿ, ಇನ್ನೂ ಇದೆ, ಅದು ಪಾಯಿಂಟ್ ಇದೆ. ಬರಲೇಬೇಕು. ಬಂದವ್ರು ಇವಾಗ ಏನಾಗುತ್ತೆ ಗೊತ್ತಾ, ನೇಮ್ ಹೆಸರು ಕೊಟ್ಟಿರ್ತಾರೆ, ದುಡ್ಡು ಕೊಟ್ಟಿರ್ತಾರೆ, ಬರೋದಕ್ಕಾಗಲ್ಲ ಅವರು. ಇನ್ನು ಕೆಲವೊಬ್ರು ದುಡ್ಡೇ ಕೊಟ್ಟಿರಲ್ಲ, ಏನು ಮಾಡಿರಲ್ಲ, 3 ವಾರ ಬಂದಿರ್ತಾರೆ ಅಂತಾರೆ, ನಾವು ಹಾಕೊಂಡ್ಬಿಡ್ತೀವಿ. ದುಡ್ಡು ಕೊಟ್ಟಿರಲ್ಲ, ಅವರು ಬಂದಿರ್ತಾರೆ, ಹೆಲ್ಮೆಟ್ ಇರ್ತಾರೆ, ಅವರು ಕಾಸು ಕೊಟ್ಟಿದ್ರೆ ಅದು ಆಗಲ್ಲ. ಹೆಲ್ಮೆಟ್ ಬರ್ತಾರೆ, ಅವ್ರನ್ನ ಹಾಕೊಂಡ್ಬಿಡ್ತಾರೆ. ಐಡಿಯಾ ಕೊಡ್ತಾನೆ. ಅದೇ ಬರಲಿಲ್ಲ ಅಂದರೆ, ಅದೇ 4 ವಾರದಲ್ಲಿ 6 ವಾರದಲ್ಲಿ 3 ವಾರ ಬರಲಿಲ್ಲ ಅಂದರೆ ಅದು ಸ್ವಲ್ಪ ಆಗಲ್ಲ. ಇದಂತೂ ತುಂಬ ಸ್ಟ್ರಿಕ್ಟ್ ಅಪ್ಪ. ಯಾರಾದ್ರೂ ಆಗಲಿ 3 ವಾರ ಬರಲೇಬೇಕು, ಮಿನಿಮಮ್ 2 ಮ್ಯಾಚ್ ಆಡಬೇಕು, ಇಲ್ಲಾಂದ್ರೆ ಡೆಫಿನೆಟಾಗಿ ಕ್ಯಾನ್ಸಲ್. ಇಲ್ಲಿವರೆಗೂ 43 ಜನ ರಿಜಿಸ್ಟರ್ ಆಗಿದ್ದಾರೆ. ನಾವು 4 ಟೀಮ್ ಅಂತ ಅನ್ಕೊಂಡಿದ್ದು. 4 ಟೀಮ್ ಅನ್ಕೊಂಡಿದ್ರೆ 11 ಪ್ಲೇಯರ್ ಅಂತಂದರೆ 44 ಆಗಬೇಕು. ಇನ್ನೂ ಒಬ್ರು ಯಾರೂ ಮಾಡಿಲ್ಲ. ಅದು ಇನ್ನೂ ಓಪನಲ್ಲಿ ಇದೆ, ಇನ್ನೂ ಆ್ಯಕ್ಟಿವಲ್ಲಿ ಇದೆ, ಯಾರು ಬೇಕಾದ್ರೂ ಮಾಡ್ಕೋಬೋದು. ಅದು ಎಲಿಜಿಬಿಲಿಟಿ ಇರಬೇಕು. ಆಯಿತಾ, ಅವ್ರೇನು ರಿಜಿಸ್ಟರ್ ಫೀಸ್ ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೋಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಇವರು ಸೇರ್ಸ್ಕೊಳ್ಳೋದ ಬೇಡವಾ ಅನ್ನೋದು ಒಂದು ಆಪ್ಷನ್ನು. ಈಗ ಕೆಲವೊಬ್ಬರು ಇವರು ಶಂಕರಿ ಅವರಾಗಲಿ ಒಂದು 5-6 ಜನ ಬೇಡ, ನಾವೇ ಆಡೋಣ, ಇವಾಗ ಇಷ್ಟೊಂದಾಗಲೇ 44 ಜನ ಆಗಿದ್ದಾರೆ, ನಾವೇ ಆಡೋಣ ಅನ್ನೋದಾಯಿತು ಅಂದರೆ ಸರಿ. ಇಲ್ವಾ, ಅವ್ರನ್ನೂ ಸೇರಿಸ್ಕೊಂಡು ಆಡಬೇಕಾಗುತ್ತೆ. ಯಾಕಂದರೆ ಈಗ ರೀಸೆಂಟಾಗಿ ಅವರು ನಮ್ಮನ್ನ ಸೇರಿಸ್ಕೊಂಡು ಆಡಿದ್ದುಂಟು. ನಾವೇನು ಇವಾಗ ನಮ್ಮಿಂದನೇ ಅವರು ಇನ್ನೂ 2 ಟೀಮ್ ಎಕ್ಸ್ಟ್ರಾ ಮಾಡಿಕೊಂಡು ಮಾಡಿದ್ರು. ನಮ್ಮಿಂದನೇ ಆಗಿದ್ದು. 3 ಟೀಮ್ ಎಕ್ಸ್ಟ್ರಾ ಆಗಿದೆ ಅವ್ರಿಗೆ. 2 3 ಗೊತ್ತಿಲ್ಲ, ಎಕ್ಸ್ಟ್ರಾ ಆಯ್ತು, ಹೆಂಗ ಮ್ಯಾನೇಜ್ ಮಾಡ್ಕೊಂಡು ಆಡೋಣ. ಆದರೆ ಅವ್ರದ್ದು ಗೊತ್ತಿಲ್ಲ, ಅವ್ರದ್ದು ಪ್ಯಾಟ್ರನ್ ನಮ್ಮದು ಬೇರೆ, ಅವ್ರದ್ದು ಬೇರೆ. ಇವಾಗ ನಾವು 6 ಟೀಮ್ ಮಾಡ್ತು ಅಂದರೆ ಬೆಳಗ್ಗೆ ಒಂದು 7 ಗಂಟೆ ಕಡಾಖಂಡಿತ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಒಂದು 5 ಗಂಟೆ ಆದರೂ ಆಗ್ಬೋದು, 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 5 ಗಂಟೆಗೆ ಮುಗಿಯುತ್ತೆ. 9 ಮ್ಯಾಚ್ ಒಟ್ಟು. ಆಯ್ತಾ, ವಿತಿನ್ 5 ಕಂಪ್ಲೀಟ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡೋಣ. ಅದಕ್ಕೆಲ್ಲ ಟೈಮ್ ಇಲ್ಲ, ಫ್ರೀ ಇದ್ದವ್ರು ಮಾಡ್ಕೊಳ್ಳೋದು. ಬೇಸ್ಡ್ ಇದು ಕ್ಲೈಮ್ಯಾಟಿಕ್ ಕಂಡೀಷನ್ಸು ಅವೆಲ್ಲ ನೋಡಿಕೊಂಡು 5 ಗಂಟೆ ಒಳಗಡೆ 6 ಗಂಟೆ ಒಳಗಡೆ ಅಂದರೆ ಬೆಳಕಿದ್ದಂಗೆ ಕಂಪ್ಲೀಟ್ ಮಾಡೋದಕ್ಕೆ ಕೆಲವೊಂದು ಲಿಮಿಟೆಡ್ ಓವರ್ಸ್ ಮಾಡಿದ್ರೂ ಮಾಡ್ಬೋದು. ನೆಕ್ಸ್ಟ್ ವೀಕ್ ಕಂಟಿನ್ಯೂ ಆದರೂ ಆಗ್ಬೋದು. ಇಲ್ಲ ಅವತ್ತೇ ಫಿನಿಶ್, ಅವತ್ತೇ ಫಿನಿಶ್. ಕ್ಯಾರಿ ಮಾಡೋಕ್ಕಾಗಲ್ಲ. ಅದು ಸಿಕ್ಕಾಬಿಟ್ಟು ಇನ್ನೂ ಆಡೋಣ ಹೆಂಗೆ, ಅವ್ರ ಇನ್ಪುಟ್ಸ್ ಬರಲಿ ಬಿಡು, ಬಂದ್ಮೇಲೆ ಅವ್ರನ್ನ ಸೇರಿಸ್ಕೊಂಡು ಆಡೋಣ. ಯಾರಿಗೆ ಬೇಡ ಅನಿಸ್ತಿದೆ ಹೇಳ್ರಪ್ಪ, ಯಾರಿಗೆ ಬೇಡ ಅನಿಸ್ತಿದೆ ಆ ಟೀಮ್ ಬೇಡ. ಇಲ್ಲ, ಒಂದು ಕೆಲಸ ಮಾಡ್ತೀನಿ, ನಾನು ಪೂರ್ತಿ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಎಲ್ಲ ಫಿನಿಶ್ ಮಾಡು. ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇನ್ನೂ ಫೈನಲ್ ಆಗಿಲ್ಲ. ಈಗ ಬರ್ದೇ ಇರೋರು ಹೆಂಗೆ ಅಂತಂದ್ರೆ ಎಲ್ಲ ಆಗುತ್ತೆ. ಎಲಿಜಿಬಿಲಿಟಿ ಕೂಡ ಇರ್ತಾನೆ, ಅವನು ಆಕ್ಷನ್ ಕೂಡ ಬಿಡ್ ಆಗ್ತಾನೆ, ಅಟೆಂಡ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಇವನು ಯೋಗಿ 50-50 ಅಂತ ಹೇಳ್ದ. ಅದೇ ಥರ ಬೇರೆ ಪ್ಲೇಯರ್ ಇತ್ತು ಅಂತಂದ್ರೂ ಕೂಡ ಬಿಫೋರ್ ದ ಆಕ್ಷನ್ ಯಾರ ದಯವಿಟ್ಟು ಹೇಳಬೇಕು. ನನಗೆ ಇಲ್ಲಾಂದ್ರೆ ಜಸ್ಟ್ ಒಂದು ಬಿಡ್ಡಿಂಗ್ ಇನ್ನ ಮುಂಚೆ ಹೇಳ್ಬೇಕು. ಲಾಸ್ಟ್ ಕ್ವಶನ್ ಲಾಸ್ಟ್ ಹೇಳಿ ಅಂತ. ಇಲ್ಲ, ಮಿನಿಮಮ್ 2 ಹೇಳಿದೀವಿ. ಟೂರ್ನಮೆಂಟ್ ಅಲ್ಲಿ ಅದಿಲ್ಲ, ಆ ಥರ ಇಲ್ಲ. ಇಲ್ಲ ರಿಪ್ಲೇಸ್ಮೆಂಟ್ ಇಲ್ವಲ್ಲ, ಅದಕ್ಕೆ ರಿಪ್ಲೇಸ್ಮೆಂಟ್. ಬರ್ದೇ ಇರೋರು ಬಿಫೋರ್ ದ ಆಕ್ಷನ್ ಯಾರು ದಯವಿಟ್ಟು ಹೇಳ್ರಪ್ಪ. ಒಂದು SMS ಹಾಕಿದ್ರೆ ಸಾಕು, ನಮ್ಗೆ ಗೊತ್ತಾಗುತ್ತೆ. ವಾಟ್ಸಪ್ಪಲ್ಲಿ ಹಾಕಿದ್ರೆ ಬ್ಲೂಟಿಕ್ ಬಂದು ಡಬಲ್ ಬ್ಲೂಟಿಕ್ ಬಂತು ಅಂದ್ರೆ ಮುಗೀತು, ನಮ್ಗೆ ನೋಡ್ದಂಗೆ ಅಂತ ಲೆಕ್ಕ.
ಇನ್ ಕೇಸ್ ಬಂದಿಲ್ದಿರೋರು ಬಿಡ್ಡಿಂಗ್ ಆದ್ಮೇಲೆ ಕೂಡ ಬಂದಿಲ್ದಿರೋರು ನೆಕ್ಸ್ಟ್ ಟೂರ್ ಪಕ್ಕ ಸೇರ್ಸಲ್ಲ. ಅವ್ರು ಬೇಕಾದ್ರೆ ರೆಗ್ಯುಲರ್ ಮ್ಯಾಚಸ್ ಬೇಕಾದ್ರೆ ಬಂದು ಆಡ್ಕೊಳ್ಳಿ ಅವರು. ಟೂರ್ನಮೆಂಟ್ಗಳು ಆಡಂಗಿಲ್ಲ. ಟೂರ್ನಮೆಂಟ್ ಅಂದರೆ ನೆಕ್ಸ್ಟ್ ಟೂರ್ನಮೆಂಟ್ ಅವರು ಕನ್ಸಿಡರ್ ಮಾಡಲ್ಲ ಅವ್ರನ್ನ. 2 ಟೂರ್ನಿಮೆಂಟ್ಗಳು ನೆಕ್ಸ್ಟ್ ಟೂರ್ನಿಮೆಂಟ್ ಮತ್ತೆ ರಾಜ್ಯೋತ್ಸವ. ರಾಜ್ಯೋತ್ಸವ ನಿಮಿಷ ಫಸ್ಟ್ ಆಫ್ ಆಲ್ ಆರ್ಗನೈಸರ್ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಟೀಮ್ ಅವರೆಲ್ಲ ಇಲ್ಲಿ ಇರಬೇಕು. ಯಾರಾದ್ರೂ ಅಷ್ಟೇನೆ ನೋಡಿ, ಒಬ್ಬೊಬ್ಬರು ಒಂದ್ ಕಡೆ ಕುತ್ಕೊಂಡು ಡಿಸ್ಕಷನ್ ಮಾಡಿ ಬರ್ರಲ್ಲ ಎದ್ದಿ ಬರ್ರಲ್ಲ ಇನ್ನೇನ್ ಟೂರ್ನಮೆಂಟ್ ಮಾಡ್ಬೇಕಾ? ಆಗ ಅವ್ನು ಆಡೋದಿಲ್ಲ ಹೋಗು ಅಂತ ನೀನು ಹೇಳ್ತೀಯ. ಇನ್ನೊಂದೇನಪ್ಪ, ಇಲ್ಲಿ ನೋಡ್ರಿ ಹೇಳ್ಬೇಡ ಇರೋ ಪಾಯಿಂಟ್ ವೋಟಿಂಗ್ ಮಾಡ್ತೀವಿ. ಅದು ಎಲ್ಲರಿಗೂ ಒಬ್ಬೊಬ್ರಿಗೂ ಯೂನಿಕೋಡ್ ಬರ್ತದೆ. ನಾನೇ ಪರ್ಸನಲ್ ಆಗಿ ಎಲ್ಲರಿಗೂ ವಾಟ್ಸಪ್ಗೂ ಕಳಿಸ್ತೀನಿ, ನಾನೇ ಕಳಿಸೋದು. ಒಂದು ವೋಟು ಅಂತ ನಾನು ಅಂದ್ಕೊಂಡಿದ್ದು, ಒಬ್ಬೊಬ್ರಿಗೆ ಒಂದು ಕ್ಯಾಪ್ಟನ್ ನಾಮಿನೇಟ್ ಮಾಡೋದಕ್ಕೆ ಒಂದೊಂದೇ ವೋಟ್ ಅಂತ ಅಂದ್ಕೊಂಡಿದ್ದು. ಕೆಲವೊಬ್ರು ಇಲ್ಲ 2 ವೋಟು ಅಂತ ಕೂಡ ಪರ್ಸನಲ್ ಆಗಿ ಹೇಳಿದ್ರು. ಅಲ್ಲಿ ಆಡಬೇಕಾದ್ರೂ ಕೂಡ 1 ವೋಟ್ ಬೇಕಾ 2 ವೋಟ್ ಬೇಕಾ? ಆಯ್ತಾಯ್ತು, ಆಮೇಲೆ ಡಿಸ್ಕಷನ್ ಮಾಡೋಣ. ಇದು ಪಾಯಿಂಟ್ ಇರೋ ಫುಲ್ ಮಾತಾಡ್ಲಿ ಆಮೇಲೆ. ಒಂದು ವೋಟಿಂಗ್ ಆದ್ಮೇಲೆ ದಯವಿಟ್ಟು ಗ್ರೂಪ್ಗೆ ಸ್ಕ್ರೀನ್ ಶಾಟ್ ಹಾಕಿ. ಅದು ಹೆಂಗಿದೆ ಅಂದ್ರೆ, ನೀವು ವೋಟ್ ಮಾಡಿ, ನೀವು ನಿಮ್ಮ ಹೆಸರು ಕೊಟ್ಟು ವೋಟ್ ಮಾಡಿ ಆದ್ಮೇಲೆ ನೀವು ಹೆಸರು ಕೊಡದೇವರು ಪರಲ್ಲ, ಕಾಮ ಗೀಮ ಎಲ್ಲ ಏನೋ ಮಾಡ್ತಿರಲ್ಲ, ಅದೆಲ್ಲ ಗೊತ್ತಾಗುತ್ತೆ ನಮಗೆ. ಯಾರು ಮಾಡ್ತಾರೆ ಏನೋ ಕತ್ತಿ ಕೆಲಸ ಅವೆಲ್ಲ ಗೊತ್ತಾಗುತ್ತೆ. ನೀವು ಅದನ್ನ ಹಾಕಿದ್ರೂ ಪರವಾಗಿಲ್ಲ, ನೀವು ಆದ್ಮೇಲೆ ರಿಸಲ್ಟ್ನ ಶೇರ್ ಮಾಡಿ. ಹೆಂಗೆ ಅಂದರೆ, ನೀವು ವೋಟ್ ಮಾಡಿದ್ರೆ ಮಾತ್ರ ಅದು ನಿಮಗೆ ರಿಸಲ್ಟ್ ತೋರಿಸೋದು. ಅದಕ್ಕಿಂತ ಮುಂಚೆ ನಿಮ್ಗೆ ರಿಸಲ್ಟ್ ತೋರಿಸಲ್ಲ. ಏನು ಮಾಡಕ್ಕಾಗಲ್ಲ ಅವರು, ಮಾಡ್ಲಿ ಏನಾದ್ರೂ ಮಾಡ್ಕೊಳ್ಳಿ. ಆಗುತ್ತೆ. ಅದೇನಂತ ನೀವು